ಇದು ಆದಿತ್ಯ ಅವ್ರ ಮನೆ ತಾನೆ? ಆದಿತ್ಯನಾ? ಆ ಥರದವ್ರು ಯಾರೂ ಇಲ್ಲಿ ಇಲ್ವಲ್ಲ. ಶ್ರೀಕಾಂತ, ಅಡ್ರೆಸ್ ಸರಿಯಾಗಿದೆ ಅಲ್ವೇನೋ? ಹೌದು ಚಿಕ್ಕಮ್ಮ, ಇದು ಆದಿತ್ಯನ ಮನೆ ಅಡ್ರೆಸ್ಸೇ. ಅಣ್ಣ, ಇದೇ ಅಡ್ರೆಸ್ ಅಲ್ಲೇ ಆದಿತ್ಯ ಇರೋದು. ಅಲ್ಲಮ್ಮ, ಈ ಮನೇಲಿ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಯಾರಿದ್ದಾರೆ ಯಾರಿಲ್ಲ ಅಂತ ನನಗೆ ಗೊತ್ತಾಗಲ್ವಾ? ನಾನ ಕೋಪ ಮಾಡ್ಕೋಬೇಡಿ ಅಣ್ಣ. ನಾವು ಈ ಊರಿಗೆ ಹೊಸಬ್ರು. ಶ್ರೀಕಾಂತ, ಆದಿತ್ಯನ ಫೋಟೋ ಇದ್ರೆ ತೋರ್ಸೋ. ಇಲ್ಲ ಚಿಕ್ಕಮ್ಮ, ಅಡ್ರೆಸ್ ತಪ್ಪಿ ಬಂದಿರ್ಬೇಕು ಅನ್ಸುತ್ತೆ. ನೀವು ಅಲ್ಲೋಗಿ ಮುಂದೆ ಅಪಾರ್ಟ್ಮೆಂಟ್ಸ್ ಅಲ್ಲಿ ವಿಚಾರಿಸಿ. ಅಲ್ಲ ಅಣ್ಣ, ಇದೇ ಅಡ್ರೆಸ್ ಅಂದ್ಮೇಲೆ ಅಲ್ಲಿ. ಸಾಕ್ ಬಿಡಮ್ಮ, ಎಷ್ಟು ಸಲ ಹೇಳಿದ್ದನ್ನೇ ಹೇಳ್ತಾ ಇರ್ತೀರಾ. ಆದಿತ್ಯ ಅನ್ನೋರು ಇಲ್ಲಿ ಯಾರು ಇಲ್ಲ, ಸುಮ್ನೆ ಹೋಗಿ. ಅಲ್ಲ ಚಿಕ್ಕಮ್ಮ, ಬನ್ನಿ. ಸುಮ್ನೆ ಬಂದು ತಲೆ ತಿಂತಾರಪ್ಪ. ಅಲ್ವೋ ಶ್ರೀಕಾಂತ, ಇನ್ನೊಂದ್ಸಲ ಕೇಳ್ಬೋದಿತ್ತು. ಬೇಡ ಚಿಕ್ಕಮ್ಮ, ಬೆಂಗಳೂರು ರಾತ್ರಿ ಇದ್ದಂಗೆ ಹಗಲಿರಲ್ವಂತೆ. ಈಗೇನೋ ಮಾಡೋದು? ನಾವು ಹೀಗೆ ಮನೆ ಮನೆಗೂ ಹೋಗಿ ಅಲಿತಾ ವಿಚಾರಿಸೋಕ್ಕಾಗಲ್ಲ ಚಿಕ್ಕಮ್ಮ. ಚಿಕ್ಕಮ್ಮ, ನನ್ನ ಫ್ರೆಂಡ್ ಮನೆ ಇಲ್ಲೇ 4th ಫೇಸಲ್ಲಿದೆ. ಅವನ್ನ ಕರ್ಕೊಂಬಂದ್ರೆ ಹುಡ್ಕಕ್ಕೆ ಹೆಲ್ಪ್ ಆಗತ್ತೆ. ಹಾಗಂತ್ಯಾ? ಸರಿ. ಶ್ರೀಕಾಂತ, ನೀನ್ ಹೋಗಿ ನಿನ್ ಫ್ರೆಂಡ್ನ ಕರ್ಕೊಂಡ್ ಬಂದ್ಬಿಡು. ನಾನು ಇಲ್ಲೇ ಇರ್ತೀನಿ. ಯಾಕೆ, ನೀವು ಬರಲ್ವಾ? ಇಲ್ಲ ಕಣೋ, ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ ಮಾಡಿ ಮೈಕೈ ಎಲ್ಲ ನೋವ್ತಾ ಇದೆ. ಇಲ್ಲೇ ಸುತ್ತಮುತ್ತ ಯಾವ್ದಾದ್ರು ಪಾರ್ಕ್ ಇರುತ್ತೆ, ನಾನ್ ಸುಮ್ನೆ ಹೀಗೆ ಓಡಾಡ್ಕೊಂಡ್ ಬರ್ತೀನಿ. ನೀನ್ ಹೋಗಿ ಕರ್ಕೊಂಡ್ ಬಂದ್ಬಿಡು. ಅಲ್ಲ, ನಿಮ್ಮೊಬ್ರನ್ನೇ ಇಲ್ಲೇ ಎಲ್ಲೋ ಹೇಗೆ? ಅಯ್ಯೋ ಶ್ರೀಕಾಂತ, ಬೆಂಗಳೂರು ತುಂಬಾ ಪಾರ್ಕ್ಗಳಿದೆ ಅಂತ ಕೇಳಿದೀನಿ. ಇಲ್ಲೇ ಯಾವ್ದಾದ್ರು ಒಂದ್ ಪಾರ್ಕಲ್ಲಿ ಓಡಾಡ್ತಿರ್ತೀನಿ. ನೀನ್ ಬರ್ತಿದ್ದಂಗೆ ಒಂದ್ ಫೋನ್ ಮಾಡ್ಬಿಡು, ಇಲ್ಲಿಗೆ ಬಂದ್ಬಿಡ್ತೀನಿ. ಸರಿ ಚಿಕ್ಕಮ್ಮ, ಹುಷಾರು. ನಾನು ಬೇಗ ಬಂದ್ಬಿಡ್ತೀನಿ. ಆಯ್ತಾಯ್ತು. ಹಾ, ಅಣ್ಣ. ಮತ್ತೆ ಯಾಕಮ್ಮ ಬಂದೆ ಇಲ್ಲಿ? ಅಯ್ಯಯ್ಯೋ, ಅದು ಆಗ್ಲೇ ಹೆಸರು ಏನೋ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದೀನಿ ಅನ್ಸತ್ತೆ. ಈಗ ಸರಿಯಾದ ಹೆಸರು ನೆನ್ಪಾಯ್ತು. ಏನು? ಅಗಸ್ತ್ಯ ಅನ್ನೋರು. ಅಗಸ್ತ್ಯ ಸಾಹೇಬ್ರ? ಅವ್ರಿಲ್ಲೇ ಅಮ್ಮ ಇರೋದು. ಮೊದ್ಲೇ ಅವ್ರ ಹೆಸರು ಹೇಳ್ಬೇಕು ತಾನೇ ನೀವು? ಅಣ್ಣ, ಅದೇ ರೈತರು ಬೆಳ್ದಿದ್ನ ಬೇರೆ ಊರಿಗೆ ಕಳಿಸ್ತಾರಲ್ಲ, ಅದೇ ಅಗಸ್ತ್ಯ ಅವ್ರಲ್ವಾ? ಹೌದು ಹೌದು ಹೌದು, ಅವರೇನೆ. ಅವ್ರ ಆಫೀಸು ಇಲ್ಲೇ ಮುಂದೆ ಇದೆ. ನಂಗೊಂಚೂರು ಅವ್ರ ಆಫೀಸ್ ಅಡ್ರೆಸ್ ಹೇಳ್ತೀರಾ? ಸರಿ ಅಣ್ಣ, ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲಮ್ಮ, ಹುಷಾರಾಗಿ ಹೋಗಿ ಬನ್ನಿ. ಮೊದಲು ಅಗಸ್ತ್ಯನ ಆಫೀಸಿಗೆ ಹೋಗಿ ಅವನು ಅಗಸ್ತ್ಯನ ಆದಿತ್ಯನ ಅಂತ ತಿಳ್ಕೋಬೇಕು. ಅಣ್ಣ, ಬರ್ತೀನಿ. ಸರಿನಮ್ಮ. ಆಟೋ. ಅಣ್ಣ, JC ರೋಡಲ್ಲಿ 4ನೇ ಕ್ರಾಸ್ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕಿತ್ತು. ಸರಿ ಅಮ್ಮ, ಹತ್ತಿ. ಅಯ್ಯೋ, ನಾನು ಹೋದಾಗ ಶ್ರೀಕಾಂತ ಏನಾದ್ರೂ ಬಂದ್ಬಿಟ್ರೆ? ಇಲ್ಲ ಇಲ್ಲ, ಅವನಿಗೇನಾದ್ರೂ ಹೇಳಿ ಮ್ಯಾನೇಜ್ ಮಾಡಿಬಿಟ್ಟೆ ಹೋಗ್ಬೇಕು. ಅದೇ ಒಳ್ಳೇದು. ಅಣ್ಣ, ಒಂದೇ ಒಂದು ನಿಮಿಷ. ಸರಿ ಅಮ್ಮ. ಹಲೋ ಚಿಕ್ಕಮ್ಮ, ಹೇಳಿ. ಅದು ಚಿಕ್ಕಮ್ಮ, ನಾನೇ ನಿಮಗೆ ಫೋನ್ ಮಾಡಬೇಕು ಅಂದ್ಕೊಂಡೆ. ಅದು ನನ್ನ ಫ್ರೆಂಡ್ ಇದ್ನಲ್ಲ,
ಅವನು ಆಚೆ ಹೋಗಿದ್ದಾನಂತೆ, ಬರೋ ಸ್ವಲ್ಪ ಲೇಟ್ ಆಗತ್ತೆ ಅಂತ ಹೇಳ್ತಿದ್ದ. ಪರವಾಗಿಲ್ಲ ಶ್ರೀಕಾಂತ, ಏನೂ ತೊಂದ್ರೆ ಇಲ್ಲ. 1 ಗಂಟೆ ಆದ್ರೂ ಪರವಾಗಿಲ್ಲ. ಯಾಕೆ ಚಿಕ್ಕಮ್ಮ? ಅದು ನಿಂಗ್ ಹೇಳೋದೇ ಮರ್ತ್ಬಿಟ್ಟಿದ್ದೆ. ಬೆಂಗಳೂರಲ್ಲೇ ನಮ್ ಸೋದರತೆ ಚಿಕ್ಕಪ್ಪನ್ ಮಾವನ್ ಮಗಳ ಮನೆ ಇರೋದು. ಅವ್ರು ನೋಡಿ ತುಂಬಾ ದಿನ ಆಗಿತ್ತು. ಅಲ್ಲ, ಹೇಗ್ ಹೋಗ್ತೀರಾ? ನಿಮ್ಗೆ ಗೊತ್ತಾಗತ್ತಾ? ಇಲ್ಲೇ 1 ಕಿಲೋಮೀಟರ್ ಅಂತೆ. ಆಟೋನಲ್ಲಿ ಹಿಂಗ್ ಹೋಗ್ ಹಂಗ್ ಬಂದ್ಬಿಡ್ತೀನಿ. ಹುಷಾರು ಚಿಕ್ಕಮ್ಮ. ಹಾ ಆಯ್ತಾಯ್ತು. ಚಿಕ್ಕಮ್ಮ, ನೀವು ವಾಪಸ್ ಬರ್ಬೇಕಾದ್ರೆ ನನಗೆ ಫೋನ್ ಮಾಡಿ, ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ. ಹಾ ಸರಿ ಸರಿ. ಹಾ ಹುಷಾರು ಚಿಕ್ಕಮ್ಮ, ಏನೇ ಇದ್ರು ಕಾಲ್ ಮಾಡಿ. ಹಾ ಸರಿ ಸರಿ. ಅಣ್ಣ ನಡೀರಿ. ಚಿಂತಿ ಅಣ್ಣ, ನಿನ್ ಮದ್ವೆಗ್ ನಾನು ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ ಗೊತ್ತಾ? ಎಷ್ಟೊಂದು ಪ್ಲಾನ್ಸ್ ಮಾಡ್ಕೊಂಡಿದ್ದೀನಿ. ಡಿಸೈನರ್ ಹತ್ರ ಹೊಸ ಲೆಹೆಂಗಾ ಹೊಲ್ಸ್ಕೊತಿದ್ದೀನಿ. ಮನೆಯವರೆಲ್ರಿಗೂ ಕಲರ್ ಥೀಮ್ ಡಿಸೈಡ್ ಮಾಡಿದ್ದೀನಿ. ಅಯ್ಯೋ, ಇಂಪಾರ್ಟೆಂಟ್ ಕೆಲ್ಸನೇ ಮರ್ತೋದೆ ನೋಡು. ಮದ್ವೆಗೆ ಧಾರೆ ಸೀರೆನೇ ಇನ್ನೂ ಚೂಸ್ ಮಾಡಿಲ್ಲ. ಅಯ್ಯೋ, ಅಣ್ಣ ನೀನೇ ಯಾವ್ದಾದ್ರು ಕಲರ್ ಸಜೆಸ್ಟ್ ಮಾಡು ಪ್ಲೀಸ್. ತುಂಬಾ ಕಲರ್ಸ್ ನೋಡಿ ನೋಡಿ ಬೇಜಾರಾಗೋಗಿದೆ. ಹಾಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಿದೀವಿ ಗೊತ್ತಾ? ಈ ಮದ್ವೆನ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು, ಆಗ್ತಾ ಇಲ್ವಲ್ಲ. ಟೈಮ್ ತುಂಬಾ ಕಮ್ಮಿ ಇದೆ, ಏನ್ ಮಾಡೋದು? ಬನಶಂಕರ ಮನೆ ಅಗಸ್ತಿನ ಮನ್ಸು ಬದಲಾಗೋ ತರ ಏನಾದ್ರೂ ಮಾಡ್ಬೇಕು. ಚಿಂತಿಯಣ್ಣ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಏನಿಲ್ಲ. ಸುಳ್ಳು ಹೇಳ್ತಿದ್ಯಾ ತಾನೆ? ಓ, ಭಕ್ತಿ ಅಕ್ಕನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅಯ್ಯೋ, ನಾನ್ ನೋಡು ಮರ್ತೇ ಬಿಟ್ಟಿದ್ದೀನಿ. ಅಪ್ಪ ನಿನ್ ಶೇರ್ವಾನಿ ಅಳತೆ ತಗೊಂಬಾ ಅಂತ ಹೇಳಿದ್ರು. ನಾನ್ ಮಾತಾಡ್ತಾ ಇಲ್ಲೇ ನಿಂತ್ಬಿಟ್ಟೆ. ನನ್ ತಲೆ. ಇದ್ಯಾವ್ದು ಆಟದ ಸಾಮಾನುಗಳು? ಇಷ್ಟು ದಿನ ಆದ್ರೂ ನಾನು ನೋಡೇ ಇಲ್ಲ. ಇದೆಲ್ಲ ಅಗಸ್ತ್ಯಣ್ಣನ ಹಳೆ ಆಟ ಸಾಮಾನುಗಳು. ಓ ಹೌದಾ? ನಿನ್ ಫೋನ್ ರಿಂಗ್ ಆಗ್ತಿದೆ. ಅಣ್ಣ, ನನ್ನ ಫ್ರೆಂಡು. ಸರಿ, ನೀನ್ ಹೋಗು, ನಾನು ಎತ್ತಿಡ್ತೀನಿ. ಸರಿ ಸರಿ, ಥ್ಯಾಂಕ್ ಯು ಅಣ್ಣ. ಹಲೋ, ಹಾಯ್. ಯಾವ್ದಿದು ಹಳೆ ಕ್ಯಾಸೆಟ್ಟು? ನಾನು ಯಾವತ್ತೂ ನೋಡೇ ಇರ್ಲಿಲ್ಲ, ನಾನು ಯಾವತ್ತೂ ಕೇಳಿಸ್ಕೊಂಡೂ ಇಲ್ಲ.